ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೆ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತ್. ಕೃಷ್ಣ ಸ್ಪಷ್ಟವಾಗಿ ಏನು ಹೇಳ್ತಾನೆ, ಅವನಿಗಿಂತ ಶ್ರೇಷ್ಠವಾಗಿರ್ತಕ್ಕಂತಹ ಕ್ಷತ್ರಿಯರಿಲ್ಲ ಈ ಪ್ರಪಂಚದಲ್ಲಿ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳ್ತಾನೆ. ನಿಮ್ಮ ಸ್ವಧರ್ಮವನ್ನು ಆಚರಣೆ ಮಾಡದೇ ಇದ್ದಿದ್ರಿಂದ ಇಂತಹ ಒಂದು ಪರಿಸ್ಥಿತಿ ಬಂದಿರಬಹುದು ಎಂಬತಕ್ಕಂತಹ ಕಲ್ಪನೆಯನ್ನು ಮಾಡ್ಕೋಬಹುದಲ್ಲ ಒಂದು ದೃಷ್ಟಿಯಲ್ಲಿ. ಆದ್ರಿಂದ ಇಷ್ಟು ದಿವಸ ನಾವು ಹೀಗೆ ಮಾಡಿದ್ರಿಂದ ನಾವು ಅಧಃಪತನಕ್ಕೆ ಹೊರಟೋಗ್ಬಿಟ್ವಿ, ಹೀಗಾಯ್ತು. ಕ್ಷತ್ರಿಯರು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಇದ್ದಂಥವರು. ಒಂದು ದೃಷ್ಟಿಯಲ್ಲಿ ನಾನು ಹೇಳ್ತೀನಿ, ಬ್ರಾಹ್ಮಣರಿಗಿಂತ ಮೇಲಿದ್ದಂಥವ್ರು ಕ್ಷತ್ರಿಯರು. ಇವಾಗ ಬ್ರಾಹ್ಮಣ ಯಾವುದೇ ಅಭಿಪ್ರಾಯ ಹೇಳಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ನು ಇವನು. ಇವಾಗ ವಸಿಷ್ಠ ಮಹರ್ಷಿ ಕಾಡಿನಲ್ಲಿ ಇರ್ತಾ ಇದ್ರು, ಬೇಕು ಅಂದ್ರೆ ಇವನು ದಶರಥ ಬೇಕು ಅಂತ ಹೇಳಿದ್ರು ತಕ್ಷಣ ಬಂದು ಅವನಿಗೆ ಅಡ್ವೈಸ್ ಕೊಡ್ತಾ ಇದ್ರು, ಅಷ್ಟೇ ಕೆಲಸ ಅವರಿಗೆ. ಆದ್ರೆ ಅವರೇನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಆದ್ರಿಂದ ಕ್ಷತ್ರಿಯನೇ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಆದ್ರಿಂದ ಈ ಪ್ರಪಂಚವನ್ನ, ದೇಶವನ್ನು ರಕ್ಷಿಸ್ತಕ್ಕಂತಹ ಭಾರ ನಿಮ್ಮ ಮೇಲಿದೆ. ಅದು ಸರಿಯಾಗಿ ಆ ಭಾರವನ್ನು ವಹಿಸೋದಕ್ಕೆ ನಾವೇನ್ ಮಾಡಬೇಕು? ನಾವು ಸಮರ್ಥರಾಗಬೇಕು. ಆ ದೃಷ್ಟಿಯಲ್ಲಿ ಈ ಧರ್ಮವನ್ನು ಅನುಷ್ಠಾನ ಮಾಡಿದ ಪಕ್ಷದಲ್ಲಿ ನಮಗೆ ಖಂಡಿತ ಫಲ ಸಿಗ್ಬೋದು. ಒಂದ್ ವೇಳೆ ಸಿಗದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅನುಷ್ಠಾನ ಮಾಡದೇ ಇದ್ದ ಪಕ್ಷದಲ್ಲಿ ಆಗ್ತಕ್ಕಂತಹ ಇಂತಹ ತೊಂದರೆಗಳು, ಆಮೇಲೆ ನಮಗೆ ಏಳಿಗೆ ಇಲ್ಲದೆ ಇರ್ತಕ್ಕಂತಹದ್ದು, ನಮಗಿರ್ತಕ್ಕಂತಹ ಇಂತಹ ಅವಧಿಗಳೆಲ್ಲ ಹೋಗಬೇಕು ಎಂಬತಕ್ಕಂತಹ ಒಂದು ದೃಷ್ಟಿಯಿಂದ ಹೇಳ್ತೇನೆ. ನೀವೆಲ್ಲ ಚೆನ್ನಾಗಿರ್ಬೇಕು. ನಾನೇನು ಹೇಳ್ತೀನಿ, ನೀವು ಕ್ಷತ್ರಿಯರು ಚೆನ್ನಾಗಿಲ್ಲದೆ ಇರೋದ್ರಿಂದ ನಾವೆಲ್ಲ ಚೆನ್ನಾಗಿಲ್ಲ. ಇವಾಗ ಬ್ರಾಹ್ಮಣ ಧರ್ಮ ನಾವು ಪಾಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ಕ್ಷತ್ರಿಯರು ಈ ಧರ್ಮವನ್ನು ಕಾಪಾಡ್ತಕ್ಕಂಥವ್ರು ಕ್ಷತ್ರಿಯರು. ಆದ್ರಿಂದ ಮೊಟ್ಟ ಮೊದಲು ನೀವು ಧರ್ಮವನ್ನು ಕಾಪಾಡಿ. ನಿಮ್ಮ ಧರ್ಮವನ್ನು ನೀವು ಕಾಪಾಡಿದ ಪಕ್ಷದಲ್ಲಿ ನಾವೆಲ್ಲ ಚೆನ್ನಾಗಿರ್ಬೋದು, ವೈಶ್ಯರು ಚೆನ್ನಾಗಿರ್ಬೋದು, ಇವರು ಶೂದ್ರರು ಚೆನ್ನಾಗಿರ್ಬೋದು, ಎಲ್ಲಾ ಮೂರು ವರ್ಣಗಳು ಚೆನ್ನಾಗಿರುತ್ತೆ. ಆದ್ರಿಂದ ಈ ಮೂರು ವರ್ಣಗಳನ್ನು ರಕ್ಷಿಸ್ತಕ್ಕಂತಹ ಭಾರ ಕ್ಷತ್ರಿಯರ ಮೇಲಿದೆ. ಅವರು ಕರ್ತವ್ಯಹೀನರಾಗಿ ಅಥವಾ ಕರ್ತವ್ಯ ಶೂನ್ಯರಾಗಿ ತಮ್ಮ ತಮ್ಮ ಕರ್ತವ್ಯವನ್ನು ನಡೆಸದೇ ಇದ್ದ ಪಕ್ಷದಲ್ಲಿ ಪ್ರಪಂಚ ನಾಶ ಆಗೋದ್ರಲ್ಲಿ ಸಂದೇಹ ಇಲ್ಲ. ಅವರು ಮಾತ್ರ ನಾಶ ಆಗೋದಿಲ್ಲ, ನಾವೆಲ್ಲ ನಾಶ ಆಗ್ತೀವಿ. ಆದ್ರಿಂದ ನೀವೆಲ್ಲ ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿ ಏಳಿಗೆಯಾಗಿ ಬರಬೇಕು. ಅದಕ್ಕೆ ಈ ಧರ್ಮವನ್ನ ಎಲ್ಲಾದ್ರೂ ಒಂದ್ ಕಡೆ ಮೊದಲಾಗಿ ಚಿಕ್ಕದಾಗಿ ಆರಂಭಿಸೋಣ, ಕ್ರಮೇಣ ಅದನ್ನ ಬೆಳೆಸೋಣ ಎಂಬುದಾಗಿ ನನ್ನ ಅಭಿಪ್ರಾಯ.